ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಲೈಫ್ ಸೈಕಲ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮ್ಮ ಜೊತೆ ನುಗ್ಗೆಕಾಯಿ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಇದು ಸ್ಟ್ರಾಂಗ್ ಆಗಿ ಟೇಸ್ಟಿ ಆಗಿರುತ್ತೆ. ನಾನು ತೋರಿಸೋ ಮೆಥಡಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಫೇವರೇಟ್ ಈ ಸಾಂಬಾರು. ಬರ್ರಿ ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ನುಗ್ಗೆಕಾಯಿನ ಕಟ್ ಮಾಡಿ ಚೆನ್ನಾಗಿ ತೊಳೆದು ಬೇಯೋದಕ್ಕೆ ಇಡ್ತೀನಿ. ನುಗ್ಗೆಕಾಯಿನ ಜಾಸ್ತಿ ಬೇಯಿಸಬಾರ್ದು, ಒಂದು ಕುದಿ ಬೇಯಿಸಿದರೆ ಸಾಕು. ಮತ್ತೆ ಅಲ್ಲಿ ಸಾಂಬಾರಲ್ಲಿ ಕೂಡ ಚೆನ್ನಾಗಿ ಬೇಯ್ತವವು. ನುಗ್ಗೆಕಾಯಿ ಇವಾಗ ಬೆಂದವು, ಆಫ್ ಮಾಡ್ತೀನಿ. ಇವಾಗ ಸ್ವಲ್ಪ ಬೇಳೆ ಕೂಡ ನಾನು ಬೇಯಿಸ್ಕೊತೀನಿ ಕುಕ್ಕರಲ್ಲಿ. ಸೊ ನಾನು ಇಷ್ಟು ಬೇಳೆನ ಚೆನ್ನಾಗಿ ತೊಳೆದು ಒಂದು 2 ವಿಷಲ್ ಬರೋವರೆಗೂ ಬೇಯಿಸ್ಕೊತೀನಿ. ಹಾಗೆ ಬೇಳೆ ಬೇಯುವಷ್ಟರಲ್ಲಿ ನಾವು ರುಬ್ಬೋದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕು. ಈಗ ನಾನು ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಕತ್ತೀನಿ. ಇಲ್ಲಿ ನಾನು ರುಬ್ಬೋದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಫ್ರೆಶ್ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ತಗೊಂಡಿನಿ. ಸೊ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ಬೆಳ್ಳುಳ್ಳಿ ಈರುಳ್ಳಿನ ಹಾಕೀನಿ. ಫ್ರೆಂಡ್ಸ್, ನಾನಿಲ್ಲಿ ಯಾವುದೇ ಥರ ಎಕ್ಸ್ಟ್ರಾ ಮಸಾಲೆ ಏನೂ ಹಾಕ್ತಾಯಿಲ್ಲ. ನಾನು ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರು ಪೌಡ್ರು ತುಂಬ ಟೇಸ್ಟಿಯಾಗಿದೆ. ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಆ ಥರ ಸಾಂಬಾರು ಪೌಡ್ರು ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾನು ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಆ ವಿಡಿಯೋನ ಶೇರ್ ಮಾಡ್ತೀನಿ, ನೀವು ಅಲ್ಲಿಂದ ನೋಡ್ಬೋದು. ಹಾಗೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು 2 ಟೀ ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕೀನಿ. ತುಂಬ ಸ್ಟ್ರಾಂಗ್ ಇದೆ ಇದು ಖಾರದ ಪುಡಿ. ಸೊ ನಾವು ಮೈಲ್ಡಾಗಿ ಖಾರ ಇದ್ದರೆ ಒಂದು 4 ಟೀ ಸ್ಪೂನಷ್ಟು ಹಾಕ್ಕೋಬೋದು. ನಾನು ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಮತ್ತು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೀನಿ. ಮಸಾಲೆ ಹಾಕಿದ ಮೇಲೆ 1 ನಿಮಿಷ ಫ್ರೈ ಆದರೆ ಸಾಕು. ಸೊ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡ್ತೀನಿ. ಸೊ ಇದು ಸ್ವಲ್ಪ ಕೂಲ್ ಆದಮೇಲೆ ನಾನು ಮಿಕ್ಸಿ ಮಾಡ್ಕೊತೀನಿ. ಇವಾಗ ಮಸಾಲೆ ಎಲ್ಲ ಕೂಲ್ ಆದಮೇಲೆ ನಾನು ಮಿಕ್ಸಿ ಮಾಡಿದ್ದೀನಿ. ಹಾಗೆ ನಾನು ಈ ಸಾಂಬಾರಿಗೆ ಟೊಮೆಟೊ ಯೂಸ್ ಮಾಡ್ತಾ ಇಲ್ಲ, ಹುಣಸೆ ಹುಳಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನುಗ್ಗೆಕಾಯಿ ರೆಡಿ ಆಯಿತು, ಬೇಳೆ ರೆಡಿ ಆಯಿತು, ಮಸಾಲೆ ಕೂಡ ರೆಡಿ ಆಯಿತು. ಇವಾಗ ನೆಕ್ಸ್ಟ್ ಒಗ್ಗರಣೆ ಹಾಕೋದಷ್ಟೇ. ಇವಾಗ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೀನಿ. ಆಯಿಲ್ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಹಾಕ್ತೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಘಮ ಫ್ಲೇವರ್ ಬರೋವರೆಗೂ ಫ್ರೈ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕೀನಿ. ಮತ್ತು ಕರಿಬೇವು ಹಾಕೀನಿ. ಇದಾದಮೇಲೆ ಹುಣಸೆ ಹುಳಿನ ನಾನು ನೆನೆಸೋದಕ್ಕೆ ಇಟ್ಟಿದ್ನೆಲ್ಲ. ಸೊ ಇವಾಗ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಮಸಾಲೆ ರುಬ್ಬಿಟ್ಟಿದ್ವಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಸಾಲೆ ಹಾಕಬೇಕು. ಮಿಕ್ಸಿ ಜಾರ್ನ ತೊಳೆದು ಹಾಕಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಲ್ಲ ಕೂಡ ಹಾಕ್ತೀನಿ. ನೆಕ್ಸ್ಟ್ ನಾವು ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ, ಅದನ್ನು ಚೆನ್ನಾಗಿ ಮಸ್ತು. ಸೊ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ
ಇವಾಗ ನಾನು ನುಗ್ಗೆಕಾಯಿ ನೀರನ್ನ ಬೇಯಿಸಿರ್ತೀವಲ್ಲ ಆ ನೀರಷ್ಟೇ ಇವಾಗ ಹಾಕ್ತೀನಿ. ಬಟ್ ನುಗ್ಗೆಕಾಯಿ ಇವಾಗ ಹಾಕಲ್ಲ. ಸಾರು ಒಂದು ಕುದಿ ಬಂದ ಮೇಲೆ ಫೈನಲ್ ಸ್ಟೇಜಲ್ಲಿ ನುಗ್ಗೆಕಾಯಿ ಹಾಕಿ ಸ್ವಲ್ಪ ಒಂದು 2 ನಿಮಿಷ ಕುದಿಸ್ಬೇಕು. ಹಾಗಾದರೆ ಚೆನ್ನಾಗಿ ಅದೆಲ್ಲ ಎಳ್ಕೊಳ್ಳುತ್ತೆ. ಇಲ್ಲ ಅಂತ ಹೇಳಿದ್ರೆ ನುಗ್ಗೆಕಾಯಿ ತುಂಬ ಜಾಸ್ತಿ ಬೆಂದು ಎಲ್ಲ ಸ್ಮ್ಯಾಶಾಗಿ ಹೋಗ್ಬಿಡ್ತವೆ. ಸೊ ಇವಾಗ ನುಗ್ಗೆಕಾಯಿ ನೀರಷ್ಟೇ ಹಾಕಿದ್ದೀನಿ. ನೆಕ್ಸ್ಟ್ ನುಗ್ಗೆಕಾಯಿ ಹಾಕ್ತೀನಿ. ಸೊ ಇವಾಗ ಸಾಂಬಾರು ಕುದಿ ಕೂಡ ಬಂದಿದೆ. ನುಗ್ಗೆಕಾಯಿ ಹಾಕಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ ಲಾಸ್ಟಲ್ಲಿ. ಸೊ ನೋಡಿರಿ, ಫೈನಲಿ ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು. ಫ್ರೆಂಡ್ಸ್, ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಏನನ್ನಿಸ್ತು ಅಂಥೇಳಿ. ಫಸ್ಟ್ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.